welcome back to my YouTube channel. I'm Sanjana. So ಇವತ್ತು ನಾನು ಅನುಪಮ ಅಕ್ಕ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸಿಂಪಲ್ ಆಗಿ ಚಾಕ್ಲೇಟ್ ಪುಡಿಂಗ್ ಮಾಡಿದ್ದಾರೆ. ಸೊ ಆ ರೆಸಿಪಿನ ನಾನು ಟ್ರೈ ಮಾಡ್ತೀನಿ, ಹೇಗ್ ಬರುತ್ತೆ ಅಂತ ನೋಡಕ್ಕೆ ಫುಲ್ ವಿಡಿಯೋ ನೋಡಿ. ಏನೇನ್ ಬೇಕು ಅಂದ್ರೆ ಕಾರ್ನ್ ಸ್ಟಾರ್ಚ್, ಕೊಕೋ ಪೌಡರ್, ಮಿಲ್ಕ್, ಶುಗರ್ ಅಷ್ಟೇ. ವೆಲ್ಕಮ್ ಟು ಕುಕ್ ವಿತ್ ಶೆಫ್ ಸಿಂಚು. ನಾನೇ ಶೆಫ್ ಅಂತ ಸೇರ್ಸ್ಕೊಂಡಿದೀನಿ. ದೋಸೆ ಮಾಡಾಯ್ತಾ, ಅದ್ ನಿಮ್ಗೆ ತೋರ್ಸಿಲ್ಲ, ಬಟ್ ಚಪಾತಿನೂ ಮಾಡಿದೀನಿ, ಆಮೇಲೆ ಮ್ಯಾಗಿ ಮಾಡಿದೀನಿ. ಸೊ ಇವಾಗ ಫುಲ್ ಶೆಫ್ ಆಗಿ ಪ್ರೋ ಆಗ್ಬಿಟ್ಟಿದೀನಿ. ಸೊ ಇವತ್ತು ಚಾಕ್ಲೇಟ್ ಪುಡ್ಡಿಂಗ್ ಬೇರೆ ಮಾಡ್ತಾ ಇದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕಾರ್ನ್ ಸ್ಟಾರ್ಚ್ ಹಾಕೋಬೇಕು, 1/4 ಸ್ಪೂನ್ ಹಾಕೋಬೇಕು. ಇನ್ನೊಂಚೂರು ಹಾಕೊಂಬಿಡ್ಲ, ಸೊ ಸ್ವಲ್ಪ ಹಾಕಿದ್ನಿ. ಸೊ ನೆಕ್ಸ್ಟ್ ಕೋಕೋ ಪೌಡರ್ ಹಾಕ್ಬೇಕು, ಅದು 2 ಸ್ಪೂನ್. ಫಸ್ಟ್ ಆಕ್ಚುಲಿ ಮಿಲ್ಕ್ ಹಾಕ್ಬೇಕಿತ್ತು, ನಾನ್ ಮರ್ತೋದೆ. ಹಾಲು ಹಾಕೊಂತ ಇದೀನಿ, ಅದು ಬಿಸಿ ಮಾಡಿರ್ಬಾರ್ದು ಆ ಹಾಲು, ರಾ ಮಿಲ್ಕ್. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವ್ರು ಏನೋ ಬೇರೆ ಯೂಸ್ ಮಾಡಿದ್ರು ಮಿಕ್ಸ್ ಮಾಡಕ್ಕೆ, ಬಟ್ ನಾನು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಅದ್ರಲ್ಲಿ ಈ ತರ ಏನು ಇರ್ಬಾರ್ದು. ಅಂದ್ರೆ ನಿಮ್ಮ ಹತ್ರ ತರದೆಲ್ಲ ಇದೆ ಅಲ್ಲ, ಗಂಟೆಲ್ಲ ಇಟ್ಸ್ ಓಕೆ, ಮಿಕ್ಸ್ ಮಾಡ್ತಾ ಮಾಡ್ತಾ ಆಗುತ್ತೆ ಫ್ರೆಂಡ್ಸ್. ಇದ್ರಲ್ಲಿ ಆಗಿಲ್ಲ ಅಂದ್ರೆ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ. ಚೀಟಿ ನಾನಂತೂ ಇದನ್ನ ತಿನ್ನಲ್ಲಪ್ಪ, ನೀನ್ ನನಗಂತೂ ಟೇಸ್ಟ್ ನೋಡು ಅಂತ ಹೇಳಲೇ ಬೇಡ. ಆಯ್ತು ಬಿಡು, ನಾನು ಒಬ್ಳೆ ತಿಂತೀನಿ, ಆಮೇಲೆ ನೋಡಾದ್ಮೇಲೆ ಬರ್ತಿ ಅಲ್ವಾ, ಮಾಡಾದ್ಮೇಲೆ ನನ್ಗೂ ಕೊಡೋ ಅಂತ ಕೊಡ. ಇವಾಗ ತಾನ ಹೊರಗಡೆಯಿಂದ ಬಂದಿದೀನಿ, ಏನಾದ್ರೂ ಒಂಚೂರು ಚೆನ್ನಾಗ್ ಮಾಡಿ ಅಕ್ಕಂಗೋಸ್ಕರ ಕೊಡೋಣ ಅಂತೆಲ್ಲ ಏನಿಲ್ಲ ನಿಂಗೆ? ಏನಿಲ್ಲ. ಆಯ್ತು ಬಿಡು, ಹೊರಗಡೆ ಎಲ್ಲ ವಿಡಿಯೋ ಶೂಟ್ ಮಾಡ್ಕೊ ಮೊಬೈಲ್ ಎಲ್ಲ. ನೀನ್ ನನ್ ಕ್ಯೂಟ್ ಟಿಪ್ಪೈ ಅಲ್ವಾ? ಅಲ್ಲ, ಏನ್ ಅನ್ಸಲ್ಲ ಪಾಪ, ತಂಗಿ ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡವಳೆ, ವಿಡಿಯೋ ಮಾಡ್ತಾವಳೆ, ಎನ್ಕರೇಜ್ ಮಾಡೋಣ, ಡಿಸ್ಕರೇಜ್ ಮಾಡ್ತಾಳ. ಸೊ ಫಸ್ಟ್ ಸ್ಟವ್ ಹಚ್ಕೋಬೇಕು. ಅಯ್ಯೋ ಇದೇನ್ ಬರ್ತಾ ಈಗ? Eternity later. Months later. ಸೊ ಇದು ಚೆನ್ನಾಗಿ ಬಿಸಿ ಆಗ್ಬೇಕು. ನಂಗೆ ವಿಡಿಯೋ ಹೇಗ್ ಸಿಕ್ತು ಅಂದ್ರೆ ಯೂಟ್ಯೂಬ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ನ, ಅವಾಗ ಅನುಪಮ ಅಕ್ಕ ಚಾನಲ್ ಸಿಕ್ತು. ಅದು ಓಪನ್ ಮಾಡಿದಾಗ ಫುಲ್ ಈಸಿ ರೆಸಿಪಿ ಅಂತ ಅನ್ಸ್ತು. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ನೀವು ಹೀಗೆ ಟ್ರೈ ಮಾಡಿದೀರಾ ಅಂತ ಕಮೆಂಟ್ ಮಾಡಿ, ಹಾಗೆ ಅವ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅವ್ರ ವಿಡಿಯೋ. ಸೊ ಅಲ್ಲೂ ಹೋಗಿ ನೋಡಿ. ಇದು ಚೆನ್ನಾಗಿ ಬಿಸಿ ಆಗ್ಬೇಕು. ಸೊ ನನ್ಗೊಂದು ಹೊಸ ವಿಡಿಯೋ ಮಾಡೋರ್ ಬೇಕು ಫ್ರೆಂಡ್ಸ್. ನಮ್ಮ ಅಕ್ಕ ಬರೀ ಬೈತಾಳೆ. ಅವತ್ತೇನೋ ಮ್ಯಾಗಿ ಮಾಡ್ದಾಗ ಬೈಲಿಲ್ವಾ, ಯಾಕಂದ್ರೆ ಅವಳು ಇರ್ಲಿಲ್ಲ. ಇವಾಗ ಪ್ರತಿಯೊಂದಕ್ಕೂ ಹಂಗಿರು ಹಿಂಗಿರು, ಹಿಂಗೆ ಬೌಲ್ ಇಟ್ಕೋ. ಚಿಕ್ಕ ಮಗು ನಾನು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದೀನಿ ಅಂದ್ರೂ ಬೈತಾಳೆ. ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಪಾಪ ಸಿಂಚುಗೂ ಬೈಬೇಡಿ ಅಂತ. ನನ್ನ ನೋಡಿದ್ರೆ ನಿಮ್ಗೆ ಆತರ ಯಾವ್ದು ಅನಿಸ್ತದ? ಇದು ಹಿಂಗೆ ಬೊಬ್ಬಲ್ಸ್ ಬರ್ಬೇಕು ಅನ್ಸುತ್ತೆ. ಈ ಪಾತ್ರೆಯಲ್ಲಿ ಮಾಡಕ್ ನಂಗೆ ತುಂಬಾ ಭಯ ಆಗುತ್ತೆ, ಯಾಕಂದ್ರೆ ಬಿದ್ದಿರೋ ಹಿಸ್ಟ್ರಿ ಇದೆ, ಸೊ ಅಲ್ಲಿ ಸಾಕು ಅನ್ಸುತ್ತೆ. ಅದ್ಮೇಲೆ ಬಂದ್ಬಿಟ್ರೆ ಚೆಲ್ಬಿಟ್ರೆ ನಮ್ಮ ಅಕ್ಕ, ನಾನ್ ನೆಕ್ಸ್ಟ್ ವಿಡಿಯೋ ಬಂದಾಗ ನಮ್ಮ ಅಕ್ಕ ಹಂಗೆ ಆಚೆ ಬಿಸಾಕಿರ್ತಾಳೆ. ಮ್ಯಾಗಿಗೇನೋ ಪಾಪ ಅನ್ಬಿಟ್ಟಿದ್ದಾಳೆ. ಈ ಗ್ಯಾಸ್ ಏನಾದ್ರು ಮಾಡಿದ್ರೆ ಅಷ್ಟೇ, ಗ್ಯಾಸ್ ನನ್ನ 2 ಹಾಕಿ ಆಚೆ ಹಂಗೆ ಬಿಸಾಕ್ತಾಳೆ. ಗ್ಯಾಸ್ ಇಂಪಾರ್ಟೆಂಟ್. ನಾನು ಖಂಡಿತವಾಗ್ಲೂ ಮಾಡ್ತೇನೆ, ನೋ ಡೌಟ್. ಇವಾಗ ಹಿಂಗಾಗಿದೆ, ಸ್ವಲ್ಪ ಬಬಲ್ಸ್ ಆಯ್ತೋ ಏನೋ, ಇಟ್ಸ್ ಓಕೆ. ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಆಫ್ ಮಾಡ್ಕೊಬಿಡ್ತೀನಿ, ಸುಮ್ನೆ ಯಾಕೆ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡಿದ್ದೀನಲ್ವಾ, ಅದನ್ನ ಇದ್ರೊಳಗೆ ಹಾಕೊಂತ ಇದ್ದೀನಿ.
ಸೊ ಇವಾಗ ಹಿಂಗೆ ತಿರುಗಿಸ್ಕೋತಾ ಇರ್ಬೇಕು. 1 ಮಿನಿಟ್ ಸ್ಟವ್ ಆನ್ ಮಾಡ್ಬೇಕು. ಇವಾಗ ಇದನ್ನ ಈ ಸ್ಪೂನ್ ಅಲ್ಲಿ ತಿರುಗಿಸ್ಕೊತಾ ಇದೀನಿ. ಅದು ಗಟ್ಟಿ ಆಗೋವರೆಗೂ ತಿರುಗಿಸ್ಕೋಬೇಕು. ಕೆಳಗಡೆ ಅಂಟ್ಕೊಂತಾ ಇದೆ. ಸರಿ ಮಾಡ್ತಾ ಇದೀನೋ ಇಲ್ವೋ ನೀವು ನೋಡ್ಕೊಂಡ್ ಮಾಡಿ. 2,000 years later. ಮೇ ಬಿ ಹಿಂಗೆ ತಿನ್ಕೋಬಹುದು ಅಂತ ಫುಲ್ ಗಮ್ ಅಂತಿದೆ. ಇದು ಆಫ್ ಮಾಡಾಯ್ತು. ಇವಾಗ ಹೀಗಿದೆ. ಸೊ ಇವಾಗ ಇದನ್ನ ಒಂದ್ ಬೌಲ್ಗೆ ಹಾಕೊಳ್ಳೋಣ. ಇದು ರೆಡಿ ಆಯ್ತು. ಹೀಗೆ ತಿನ್ಕೋಬೇಕು ಅಂತ ಅನ್ಸ್ತಾ ಇದೆ. 4 hours ಹಿಂಗೆ ವೇಟ್ ಮಾಡ್ಬೇಕು. ಸೊ ಇದನ್ನ ಇವಾಗ ಫ್ರಿಡ್ಜ್ ಅಲ್ಲಿ ಇರ್ಬೇಕು. 4 hours ಆದ್ಮೇಲೆ ತಿನ್ಬೇಕು. ಈಗ ತಿನ್ಬೇಕು. ಸೊ ಇವಾಗ ಫ್ರಿಡ್ಜ್ ಅಲ್ಲಿ ಇರ್ತೀನಿ. ನನ್ ಕಣ್ ಮುಂದೆ ಹಿಂಗೆ ಇದ್ರೆ ಹಿಂಗೆ ತಿನ್ಕೊಂಡ್ಬಿಟ್ಟಿರ್ತೀನಿ. ಸೊ ಫ್ರಿಡ್ಜ್ ಅಲ್ಲಿ ಇಟ್ಟು 4 hours ಆದ್ಮೇಲೆ ಸಿಗ್ತೀನಿ. ಬಾಯ್. ಸೊ ಇದು ನೆಕ್ಸ್ಟ್ ಡೇ. ಬಟ್ ಇದಿನ್ನೂ ಆಗೇ ಇಲ್ಲ. ಏನೋ ತಪ್ಪು ಮಾಡಿದೀನಿ ಅನ್ಸುತ್ತೆ. ಏನೋ ಮಾಡಕ್ಕೋಗಿ ಏನೋ ಮಾಡಿ ಇಟ್ಟಿದ್ದೀನಿ ನಾನು ಅಲ್ಲಿ ಇನ್ಯಾರು ಈ ತರ ಮಾಡಕ್ ಸಾಧ್ಯ. ಸೊ ಲೆಟ್ಸ್ ಸಿ ಹೇಗ್ ಬರುತ್ತೆ ಅಂತ. ಆಗಿದೆ ಆಕ್ಚುಲ್ ಆಗಿ. ಸೊ ಇದಾಗಿಲ್ಲ ಅಂದ್ರೆ ನಾನು ಇನ್ನೊಂದು ಬಾಕ್ಸ್ ಮಾಡಿ ಇಟ್ಟಿದ್ದೀನಿ. ಅದಾಗಿಲ್ಲ ಅಂತ ಇನ್ನೊಂದು ಬೇರೆ ಮಾಡಿಟ್ಟಿದ್ದೀನಿ. ಇದು ಹೇಗ್ ಬರುತ್ತೆ ನೋಡೋಣ. ಆಕ್ಚುಲಿ ಇನ್ನೊಂದು ಮಾಡಿದ್ರೆ ಚೆನ್ನಾಗಿ ಬಂದಿಲ್ಲ. ಆಫ್ ಮಾತ್ರ ಬಂತು. ಸೊ ಪುಣ್ಯಕ್ಕೆ ಫಸ್ಟ್ ಒನ್ನೇ ಚೆನ್ನಾಗಿ ಬಂದೈತೆ. ಇಟ್ಸ್ ಸೋ ಕ್ಯೂಟ್. ಜಲ್ಲಿ ಜಲ್ಲಿ ತರ ಅನಿಸ್ತಾ ಇದೆ. ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ್ದು ಬೆಟರ್ ಆಗಿದೆ, ಫಸ್ಟ್ ಒನ್ ಸೆಕೆಂಡ್ ಒನ್ ಅಂತ. ಚೆನ್ನಾಗಿ ಬಂದಿದೆ. ಬಟ್ ಇನ್ನೊಂದು ಸ್ವಲ್ಪ ಶುಗರ್ ನಾನು ಜಾಸ್ತಿ ಹಾಕ್ಬೇಕಿತ್ತು. ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಶುಗರ್ ಜಾಸ್ತಿ ಹಾಕಿ. ಕೊಕೋ ಪೌಡರ್ ಯೂಸ್ ಮಾಡಿದೀವಲ್ವಾ, ಸೊ ಮೇ ಬಿ ಅದಕ್ಕೆ ಅನ್ಸುತ್ತೆ. ನೀವು ಜಾಸ್ತಿ ಕೊಕೋ ಪೌಡರ್ ಯೂಸ್ ಮಾಡಬೇಡಿ, ಸ್ವಲ್ಪ ಯೂಸ್ ಮಾಡಿ. ಜೊತೆಗೆ ಸ್ವಲ್ಪ ಜಾಸ್ತಿನೇ ಶುಗರ್ ಆ್ಯಡ್ ಮಾಡಿ. ಇಟ್ಸ್ ಓಕೆ. ಬಟ್ ಇಟ್ ಕೇಮ್ ಔಟ್ ರಿಯಲಿ ಟೇಸ್ಟಿ. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಮಾಡಿದ್ರೆ ಟ್ರೈ ಮಾಡೋಣ. ಇವಾಗ ಇದು ನೋಡಕ್ ಚೆನ್ನಾಗಿಲ್ಲ, ಬಟ್ ಟೇಸ್ಟ್ ನೋಡೋಣ. ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ, ಬಟ್ ನೋಡಕ್ ಚೆನ್ನಾಗಿಲ್ಲ. ಸೊ ಇವಾಗ ನಾನು ಟ್ರೈ ಮಾಡಿದ್ದು ತುಂಬಾ ಸಿಂಪಲ್ ರೆಸಿಪಿ. 3-4 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನೀವು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ನಾನು ಫಾಲೋ ಮಾಡಿದ್ದು ಅನುಪಮ ಅಕ್ಕ ಯೂಟ್ಯೂಬಲ್ಲಿ ಅವ್ರು ಅಪ್ಲೋಡ್ ಮಾಡಿದ್ದು ಒಂದು ವಿಡಿಯೋ. ಸೊ ಅದನ್ನ ಫಾಲೋ ಮಾಡಿದ್ದೆ ಆ ರೆಸಿಪಿನ. ನಿಮಗೂ ಬೇಕು ಅಂದರೆ ನಾನು ಅವ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ಲಿಂಕ್ನ ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಇನ್ನೊಂದು ಇವಾಗ ನಾವು 93 ಸಬ್ಸ್ಕ್ರೈಬರ್ಸ್ ಅಲ್ಲಿ ಇದೀವಿ. ಇನ್ನು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದರೆ 100 ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ತೀವಿ. ಸೊ ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರೆ ಸ್ವಲ್ಪ ನೋಡಿ ಸ್ಕಿಪ್ ಮಾಡಿದ್ದೀರಲ್ವ, ಅವರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನಗು ಬರ್ಲಿಲ್ವಾ?